ಲಕ್ಷಣಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದ್ದರೆ ಸೊ ಈ ಒಂದು 9 ಲಕ್ಷಣಗಳಲ್ಲಿ 4 ಲಕ್ಷಣವೂ ಕಂಡು ಬಂದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗುನೇ ಬೆಳೀತಾ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು. ಅದಕ್ಕಿಂತ ಮುಖ್ಯವಾಗಿ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಬೆಳಿಗ್ಗೆ ತಕ್ಷಣ ತಲೆನೋವು ಬಂದಂಗೆ ಆಗೋದು, ಮೈಕೈ ನೋಯೋದು, ಅದಲ್ಲದೆ ವಾಂತಿ ಬಂದಂಗೆ ಆಗೋದು ಅಥವಾ ನಿಮಗೆ ಜ್ವರ ಇದ್ದ ಹಾಗೆ ಅನಿಸೋದು, ಇದಕ್ಕೆ ನಾವು ಮಾರ್ನಿಂಗ್ ಸಿಕ್ನೆಸ್ ಅಂತ ಕರಿತೀವಿ. ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಮಾರ್ನಿಂಗ್ ಸಿಕ್ನೆಸ್ ಇದೆಯೋ ಇಲ್ವೋ ಅಂತ ನೀವು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಈ ರೀತಿ ಏನೂ ಪ್ರಾಬ್ಲಮ್ ಇಲ್ಲಪ್ಪ, ನಾವು ತುಂಬ ಚೆನ್ನಾಗೇ ಇದ್ದೀವಿ ಅಂತಂದರೆ, ನಾರ್ಮಲಾಗಿ ಇದ್ದೀವಿ ಅಂತಂದರೆ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ಅರ್ಥ. ಇನ್ನು ಇದಲ್ಲದೆ ನಿಮ್ಮ ಸ್ಕಿನ್ನಲ್ಲಿ ಕಲರಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಅಕಸ್ಮಾತ್ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರೋದಿಲ್ಲ, ಡೇ ಬೈ ಡೇ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಎಷ್ಟೇ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದರೂ ಕೂಡ ಸ್ಕಿನ್ ಒಣಗಿದಂತೆ ಇರೋದು ಅಥವಾ ತದ್ದು ಬಂದಂಗೆ ಆಗೋದು, ಪಿಗ್ಮೆಂಟೇಷನ್ ಬರೋದು, ಸೊ ಇದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಟೋಟಲಾಗಿ ನಾವು ಇದಕ್ಕೆ ಕಳಾಹೀನ ಅಂತ ಕೂಡ ಹೇಳ್ತೀವಿ. ಆ ರೀತಿ ನಿಮ್ಮ ಫೇಸ್ ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಸೊ ನಿಮಗೆ ಒಂದು ಸ್ವಲ್ಪ ಕೂಡ ಗ್ಲೋ ಕಾಣಿಸೋದಿಲ್ಲ. ಸೊ ಈ ರೀತಿ ಆಗ್ತಾಯಿದ್ರು ಕೂಡ ನಿಮಗೆ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ನೀವು ಇದನ್ನು ಕನ್ಫರ್ಮ್ ಮಾಡ್ಕೋಬೋದು. ನಿಮ್ಮ ಕೂದಲು ತುಂಬಾ ಉದುರ್ತಾ ಇದೆ, ಡ್ರೈನೆಸ್ ಇದೆ, ಕೂದಲಲ್ಲಿ ಏನೇ ಎಣ್ಣೆ ಹಚ್ಚಿದ್ರು, ಯಾವುದೇ ಶಾಂಪು ಯೂಸ್ ಮಾಡಿದರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಟುತ್ತಾ ಇದೆ ಅಂತ ಕೂಡ ನೀವು ಗೆಸ್ ಮಾಡ್ಬೋದು. ಮೂಡ್ ಸ್ವಿಂಗ್ ನಿಮಗೆ ಆಗ್ತಾ ಇದೆಯೋ ಅಥವಾ ಇಲ್ವೋ ಅಂತ ಕೂಡ ನೋಡಿ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆಯಾ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು. ಅಂದರೆ ಮೂಡ್ ಸ್ವಿಂಗ್ ಅಂತಂದರೆ ಇವಾಗ ಒಂದು ಕ್ಷಣಕ್ಕಿರುವಂತಹ ಒಂದು ಮನಸ್ಸು ನೆಕ್ಸ್ಟ್ ಮತ್ತೊಂದು ಕ್ಷಣದಲ್ಲಿ ಅದು ಸ್ವಲ್ಪ ಬದಲಾಗುತ್ತೆ. ಅಂದರೆ ಸ್ವಲ್ಪ ಸಿಡಿ ಆಗೋದು, ಕೋಪ ಬಂದಂಗೆ ಆಗೋದು, ಅಥವಾ ಜಗಳಕ್ಕೆ ಹೋಗೋದಂಗೆ ಆಗೋದು, ಅಥವಾ ಯಾರಾದರೂ ಏನಾದರೂ ಸ್ವಲ್ಪ ಅಂದರೂ ಕೂಡ ನಿಮಗೆ BP ಇರೋದು ಅಥವಾ ಈ ರೀತಿಯಲ್ಲಿ ಆಗ್ತಾ ಇದ್ದರೆ, ಒಂದು ಕ್ಷಣದಲ್ಲಿ ನೀವು ನಗ್ತಾ ಇದ್ದರೆ, ಒಂದು ಕ್ಷಣದಲ್ಲಿ ನೀವು ಎಕ್ದಮ್ ಅಳು ಬರ್ತಾ ಇದ್ದರೆ, ಸೊ ಇದಕ್ಕೆ ನಾವು ಮೂಡ್ ಸ್ವಿಂಗ್ ಅಂತ ಕೂಡ ಕರಿತೀವಿ. ಅಕಸ್ಮಾತ್ ನಿಮಗೆ ಮೂಡ್ ಸ್ವಿಂಗ್ ಆಗ್ತಾನೇ ಇಲ್ಲ, ತುಂಬಾ ನಾರ್ಮಲ್ ಆಗಿದ್ದೀವಿ ನಾವು ಅಂತಂದರೆ, ಸೊ ಹೀಗಾದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತಲೇ ಅರ್ಥ. ಊಟದಲ್ಲೂ ಕೂಡ ಬದಲಾವಣೆ ಕೂಡ ನೀವು ಕಾಣ್ಬೋದು. ಅಂದರೆ ನಿಮಗೆ ಏನಾಗುತ್ತೆ ಅಂದರೆ, ಈ ಮೊದಲು ನೀವೇನಾದರೂ ಸ್ವೀಟ್ ತುಂಬ ತಿಂತಾಯಿದ್ರೆ ಅಥವಾ ನಾರ್ಮಲ್ ಊಟ ಮಾಡ್ತಾಯಿದ್ರು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇರುವಾಗ ಏನಾಗುತ್ತೆ ಅಂದರೆ, ಅಚಾನಕ್ಕಾಗಿ ನಮಗೆ ಸ್ಪೈಸಿ ಫುಡ್ ತಿನ್ನಬೇಕಂತ ಅನಿಸುತ್ತೆ. ಅಂದರೆ ಖಾರವಾಗಿರುವಂತಹ ಊಟವನ್ನು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನೀವು ಸ್ವೀಟನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಈ ರೀತಿ ಕೂಡ ನೀವು ಕಂಡುಹಿಡಿಬೋದು. ಸ್ವೀಟನ್ನು ಅವಾಯ್ಡ್ ಮಾಡ್ತಾಯಿದ್ದೀರಿ ಮತ್ತು ಸ್ಪೈಸಿ ಫುಡ್ ಎಷ್ಟು ತಿಂದರೂ ಕೂಡ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹೀಗಾದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತಲೇ ಅರ್ಥ. ಅಲ್ಲದೆ ನಿಮಗೆ ಕೋಲ್ಡ್ ಆಗ್ತಾ ಇದೆಯಾ ಅಂದರೆ, ಶೀತ, ನೆಗಡಿ, ಕೆಮ್ಮು ಅವಾಗವಾಗ ನಿಮ್ಗೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತಲೇ ಅರ್ಥ. ಮತ್ತೊಂದು, ನಿಮ್ಮ ಕಾಲು ಬಾವು ಅಂದರೆ ಊತ ಅಂತ ಕೂಡ ನಾವು ಕರಿತೀವಿ. ಸೊ ಅದು ಕಂಡು ಬರ್ತಾ ಇದೆ ಅಂತ ಒಂದು ಸಾರಿ ಕೂಡ ನೀವು ಚೆಕ್ ಮಾಡಿ ನೋಡಿ. ಅಕಸ್ಮಾತ್ ಆ ರೀತಿ ಬರ್ತಾಯಿದ್ರು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೋದು. ಇವತ್ತು ನಾನು ಹೇಳಿರುವಂತಹ ಈ ಲಕ್ಷಣಗಳಲ್ಲಿ 4 ಲಕ್ಷಣ ಕಂಡು ಬಂದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ನೀವು ತುಂಬ ಈಸಿಯಾಗಿ ಕಂಡುಹಿಡ್ಕೋಬೋದು. ಯಾಕಂದರೆ 99% ಮಹಿಳೆಯರಲ್ಲಿ ಇದೇ ರೀತಿ ಲಕ್ಷಣಗಳನ್ನೇ ನಾವು ಗುರುತಿಸಿ ಗಂಡು ಮಗು ಆಗ್ತಾ ಇದೆಯಾ ಅಥವಾ ಹೆಣ್ಮಗು ಆಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಿರ್ತೀವಿ. ಅದೇ ರೀತಿಯೇ ಆಗಿದೆ ಕೂಡ. ಸೊ ಹೀಗಾಗಿ ನಾನು ಇಲ್ಲಿ ಕೆಲವು ಲಕ್ಷಣಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೊಸಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ವಿಡಿಯೋಸ್ಗಳಿಗಾಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.